ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾವು ಇಂದು ಯಾವ ಕಾರಣಕ್ಕಾಗಿ ಇಲ್ಲಿ ಸಭೆ ಸೇರಿದ್ದೇವೆ, ಆ ಒಂದು ಉದ್ದೇಶವನ್ನು ನಾನಿಲ್ಲಿ ಹೇಳ ಬಯಸುತ್ತೇನೆ. ಬಹಳ ಮುಖ್ಯವಾದದ್ದು, ನನಗೆ ಮನಸ್ಸಿನಿಂದ ಮಾಡಬೇಕನ್ನಿಸಿದ್ದು ಇದು ಒಂದು ಪ್ರಾರ್ಥನೆ. ಎಲ್ಲ ಕ್ರೈಸ್ತರಿಗಾಗಿ, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ಕ್ರೈಸ್ತರಿಗಾಗಿ ಪ್ರಾರ್ಥಿಸಲು ಪ್ರಪಂಚದಾದ್ಯಂತ ಅನೇಕ ಕ್ರೈಸ್ತರು ಸಂತೋಷದಲ್ಲಿದ್ದಾರೆ. ಕೆಲವರು ಸಂಕಷ್ಟದಲ್ಲಿದ್ದಾರೆ, ಕೆಲವರು ಹಿಂಸೆ ಅನುಭವಿಸುತ್ತಿದ್ದಾರೆ, ಇನ್ನು ಕೆಲವರು ಆತ್ಮೀಯವಾಗಿ ದುರ್ಬಲವಾಗಿದ್ದಾರೆ ಮತ್ತು ಆಧ್ಯಾತ್ಮಿಕವಾಗಿಯೂ ಸಹ ದುರ್ಬಲರಾಗಿದ್ದಾರೆ. ಆದ್ದರಿಂದ ನಾವು ಒಗ್ಗಟ್ಟಿನಿಂದ ದೇವರ ಸನ್ನಿಧಿಗೆ ಬಂದು ಎಲ್ಲ ಕ್ರೈಸ್ತರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವುದು ಅತ್ಯಂತ ಅಗತ್ಯವಾಗಿದೆ ಎಂದು ನನಗನ್ನಿಸಿತು. ಆದ್ದರಿಂದ ಈ ಪ್ರಾರ್ಥನೆ ಎಲ್ಲರಿಗಾಗಿ ಮಾಡೋಣ. ನೀವು ಸಹ ನನ್ನೊಂದಿಗೆ ಸೇರಿ. ಹೀಗೆ ಬೈಬಲ್ ನಮಗೆ ಹೇಳುತ್ತದೆ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ಯಾಕೋಬ 5:16. ಇಂದು ನಮ್ಮ ಪ್ರಾರ್ಥನೆಗಳ ಮೂಲಕ ದೇವರ ಜನರು ಬಲವಾಗಲಿ, ವಿಶ್ವಾಸದಲ್ಲಿ ಬೆಳೆಯಲಿ ಮತ್ತು ಪ್ರೀತಿಯಲ್ಲಿ ಒಂದಾಗಲಿ ಎಂದು ನಾವು ಬೇಡಿಕೊಳ್ಳೋಣ. ಹಾಗೆ ಕ್ರೈಸ್ತ ಜೀವಿತದ ಮಹತ್ವವೇನು ಎನ್ನುವುದನ್ನು ನಾವು ನೋಡೋದಾದರೆ, ದೇವಜನರೇ, ಕ್ರೈಸ್ತ ಜೀವನವು ಕೇವಲ ಒಂದು ಧರ್ಮವಲ್ಲ, ಅದು ದೇವರೊಂದಿಗೆ ಇರುವ ಸಂಬಂಧವಾಗಿದೆ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದಾನೆ. ಯೇಸು ಕರೆಯುತ್ತಾನೆ ಅನ್ನೋದನ್ನು ನೀವು ಕೇಳಿರಬಹುದು. ನಾವು ದೇವರ ಮಕ್ಕಳು. ಇಂದಿನ ಲೋಕದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತಿವೆ. ಪಾಪದ ಆಕರ್ಷಣೆ, ಆತ್ಮೀಯ ದುರ್ಬಲತೆ, ಕುಟುಂಬ ಸಮಸ್ಯೆಗಳು, ನಂಬಿಕೆಯ ಕೊರತೆ, ಇದು ಬಹಳ ಮುಖ್ಯವಾದಂತಹದ್ದು. ಹಿಂಸೆ ಮತ್ತು ವಿರೋಧ. ಆದರೂ ದೇವರು ತನ್ನ ಜನರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪ್ರತಿಯೊಬ್ಬ ಕ್ರಿಸ್ತನಲ್ಲೂ ವಿಶ್ವಾಸ ಹೆಚ್ಚಾಗಲಿ ಎಂದು ಕೇಳೋಣ. ದೇವರ ವಾಕ್ಯದಲ್ಲಿ ಅವರು ಬಲ ಹೊಂದಲಿ, ಪರಿಶುದ್ಧ ಜೀವನ ನಡೆಸುವ ಶಕ್ತಿ ಎಲ್ಲರಿಗೂ ಸಿಗಲಿ ಎಂದು ಸಹ ನಾವು ಇಂದಿನ ಪ್ರಾರ್ಥನೆಯಲ್ಲಿ ಆ ಒಂದು ಅಂಶವನ್ನು ಸೇರಿಸೋಣ. ಹಾಗೆ ಒಗ್ಗಟ್ಟಿನ ಅಗತ್ಯ ಯಾಕೆ ಬೇಕು ನಮಗೆ? ನಾವು ಯಾಕೆ ಪ್ರಾರ್ಥಿಸಬೇಕು? ನಮ್ಗೆ ಯಾಕೆ ಒಗ್ಗಟ್ಟು ಬೇಕು ಅನ್ನೋದಾದರೆ, ಯೇಸು ಹೇಳ್ತಾನೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಎಲ್ಲರೂ ನೀವು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಇಷ್ಟು ನಿಜ ಅಲ್ವಾ? ಇಂದು ಅನೇಕ ಕಡೆ ಭಿನ್ನಾಭಿಪ್ರಾಯಗಳು, ವಿಭಜನೆಗಳು ಮತ್ತು ಅಸೂಯೆಗಳು ಕಂಡುಬರುತ್ತವೆ. ಆದರೆ ದೇವರು ತನ್ನ ಸಭೆ ಒಂದಾಗಿರಬೇಕೆಂದು ಯಾವಾಗಲೂ ಬಯಸುತ್ತಾನೆ. ಹಾಗಾಗಿ ಎಲ್ಲ ಚರ್ಚುಗಳು ಒಂದಾಗಲಿ, ಪ್ರೀತಿ ಮತ್ತು ಕ್ಷಮೆ ತುಂಬಿರಲಿ, ಪರಸ್ಪರ ಸಹಾಯ ಮಾಡುವ ಮನಸ್ಸು ಬೆಳೆದುಕೊಳ್ಳಲಿ. ಕ್ರೈಸ್ತರೆಲ್ಲರೂ ಒಗ್ಗಟ್ಟಾಗಿದ್ದರೆ ದೇವರಿಗೆ ಮಹಿಮೆ ಹೆಚ್ಚಾಗುತ್ತದೆ. ಸಂಕಷ್ಟದಲ್ಲಿರುವ ಕ್ರೈಸ್ತರಿಗಾಗಿ ಪ್ರಾರ್ಥನೆಯನ್ನು ನಾವು ಸದಾಕಾಲ ಮಾಡಬೇಕಾಗುತ್ತದೆ. ಹಾಗಾಗಿ ಪ್ರಪಂಚದ ಕೆಲವು ದೇಶಗಳಲ್ಲಿ ನಾವು ನೋಡೋದಾದರೆ ಕ್ರೈಸ್ತರು ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಎಷ್ಟೋ ಸಂಗತಿಗಳು ನಮ್ಮ ಕಣ್ಣೆದುರಿಗೆ ಬರುತ್ತೆ, ನಮ್ಮ ಕಿವಿಗಳಲ್ಲಿ ಸುದ್ದಿಯಾಗಿ ಪ್ರತಿಬಿಂಬಿಸುತ್ತೆ ಅಲ್ವಾ? ಕೆಲವರು ತಮ್ಮ ನಂಬಿಕೆಯ ಕಾರಣದಿಂದ ಕಾರಾಗೃಹದಲ್ಲಿದ್ದಾರೆ, ಕೆಲವರು ಕುಟುಂಬಗಳಿಂದ ದೂರವಾಗಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಧೈರ್ಯ, ಶಕ್ತಿ, ಸಮಾಧಾನ, ರಕ್ಷಣೆ ನೀಡಲಿ ಎಂದು ಸಹ ನಾವು ಕೇಳೋಣ. ಹಾಗೆ ಬೈಬಲ್ ಹೇಳುತ್ತೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ದೇವರ ವಾಕ್ಯವಿದು. ನಾವು ಸುರಕ್ಷಿತವಾಗಿ ಆರಾಧನೆ ಮಾಡುವ ಅವಕಾಶ ಪಡೆದಿದ್ದೇವೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮತ್ತು ನಾನು ಸಹ ವೈಯಕ್ತಿಕವಾಗಿ ದೇವರಿಗೆ ಸ್ತೋತ್ರ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಕಾರಣ ದೇವರು ಇವತ್ತು ಎಲ್ಲ ಕ್ರೈಸ್ತರಿಗಾಗಿ ಪ್ರಾರ್ಥನೆ ಮಾಡುವ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಲಿ. ಮತ್ತು ಯುವಕರಿಗಾಗಿಯೂ ಸಹ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇಂದಿನ ಯುವಕರು ಅನೇಕ ಪ್ರಲೋಭನೆಗಳನ್ನು ಎದುರಿಸುತ್ತಿದ್ದಾರೆ. ಯಾವುದೆಂದರೆ ಕೆಟ್ಟ ಅಭ್ಯಾಸಗಳು, ವ್ಯಸನಗಳು, ತಪ್ಪು ಸ್ನೇಹಗಳು ಅಥವಾ ಕೆಟ್ಟ ಸ್ನೇಹಗಳು, ದೇವರಿಂದ ದೂರವಾಗುವ ಜೀವನ, ಹೀಗೆಲ್ಲ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಯಾರ್ಯಾರಿಗೆ
ಟೀನೇಜರ್ಸ್ ಅಂತ ನಾವೇನು ಹೇಳ್ತೀವಿ ಅಂಥ ಮಕ್ಕಳಿದ್ದಾರೋ ಅವ್ರ ಕಡೆಗೆ ನಾವು ಹೆಚ್ಚು ಗಮನವನ್ನು ಇಂದಿನ ದಿನದಲ್ಲಿ ಕೊಡಬೇಕಾಗುತ್ತೆ. ಆದರೆ ದೇವರು ಎಲ್ಲ ಯುವಕರನ್ನು ಶಕ್ತಿಶಾಲಿ ಸಾಕ್ಷಿಗಳಾಗಿಸಬಲ್ಲನು. ಹಾಗೆ ಯುವಕರು ದೇವರ ಮಾರ್ಗದಲ್ಲಿ ನಡೆಯಲಿ ಎಂದು ಸಹ ನಾವು ಪ್ರಾರ್ಥಿಸೋಣ. ದೇವಜನರೇ, ದೇವರ ವಾಕ್ಯವನ್ನು ಅವರು ಪ್ರೀತಿಸುವಂತಾಗಲಿ, ಸಮಾಜಕ್ಕೆ ಉತ್ತಮ ಮಾದರಿಯಾಗಿರಲಿ ಮತ್ತು ಕ್ರೈಸ್ತ ಕುಟುಂಬಗಳು ದೇವರ ಆಶೀರ್ವಾದದ ಕೇಂದ್ರಗಳಾಗಿರಬೇಕು. ಇಂದು ಅನೇಕ ಕುಟುಂಬಗಳಲ್ಲಿ ಜಗಳಗಳು, ಬೇರ್ಪಟ್ಟು ಬದುಕುವುದು, ಪ್ರಾರ್ಥನೆಯ ಕೊರತೆ, ಪ್ರೀತಿಯ ಕೊರತೆ ಕಾಣಬಹುದು. ಕೆಲವರು ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸಲಿ ಮತ್ತು ಅವರು ತಮ್ಮ ಒಂದು ಶಕ್ತಿಯಲ್ಲಿ ಕುಟುಂಬವನ್ನು ಬಲಪಡಿಸೋಕ್ಕೆ ನೋಡ್ತಾರೆ. ಆದರೆ ದೇವರು ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸಲಿ ಎಂದು ನಾವು ಇವತ್ತು ಪ್ರಾರ್ಥಿಸೋಣ. ಹಾಗೆ ಎಲ್ಲ ಕ್ರೈಸ್ತರ ಮನೆಗಳಲ್ಲಿ ಶಾಂತಿ ದೊರಕಲಿ, ಇತರರ ಮನೆಗಳಲ್ಲಿಯೂ ಸಹ ಶಾಂತಿ ದೊರಕಲಿ, ಕುಟುಂಬ ಪ್ರಾರ್ಥನೆ ಹೆಚ್ಚಾಗಲಿ, ಮಕ್ಕಳು ದೇವ ಭಯದಲ್ಲಿ ಬೆಳೆಯಲಿ, ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಕ್ರೈಸ್ತನ ಜೀವನದಲ್ಲಿ ಬೈಬಲ್ ಅತ್ಯಂತ ಮುಖ್ಯ ಎಂದು ತಿಳಿದುಕೊಳ್ಳಲಿ ಮತ್ತು ದೇವರ ವಾಕ್ಯ ಅವರಿಗೆ ಮಾರ್ಗದರ್ಶನ ನೀಡಲಿ. ಅದು ಅವರಿಗೆ ಪಾಪದಿಂದ ದೂರ ಇರಿಸುತ್ತದೆ ಮತ್ತು ಧೈರ್ಯ ನೀಡುತ್ತದೆ, ಆತ್ಮೀಯ ಬಲ ಕೊಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಕ್ರೈಸ್ತನು ಪ್ರತಿದಿನ ಬೈಬಲ್ ಓದಬೇಕು, ದೇವರ ವಾಕ್ಯಕ್ಕೆ ಹಸಿವು ಹೆಚ್ಚಾಗಬೇಕು, ಸತ್ಯದಲ್ಲಿ ನಡೆಯುವ ಜೀವನ ದೊರಕಬೇಕು. ಹಾಗೆ ಪ್ರಾರ್ಥನೆ ಕ್ರೈಸ್ತನ ಆತ್ಮೀಯ ಉಸಿರು. ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ನಾವು ಮಾತನಾಡುತ್ತೇವೆ, ಶಕ್ತಿ ಪಡೆಯುತ್ತೇವೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇವೆ. ಹಾಗೆ ಬೈಬಲ್ನಲ್ಲಿ ಅನೇಕ ಅದ್ಭುತಗಳು ಪ್ರಾರ್ಥನೆಯ ಮೂಲಕ ಸಂಧಿಸಿವೆ. ಎಲ್ಲರೂ ಪ್ರತಿದಿನ ಪ್ರಾರ್ಥಿಸಬೇಕು, ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕು, ದೇಶಕ್ಕಾಗಿ ಪ್ರಾರ್ಥಿಸಬೇಕು, ಚರ್ಚಿಗಾಗಿ ಪ್ರಾರ್ಥಿಸಬೇಕು. ಹಾಗಾಗಿ ನಾವು ಎಲ್ಲ ವಿಷಯಗಳಲ್ಲೂ ದೇವರೊಂದಿಗೆ ಸಂಬಂಧವನ್ನು ಇಟ್ಕೊಂಡು ಪ್ರತಿ ನಿಮಿಷವೂ ದೇವರೊಂದಿಗೆ ಮಾತಾಡ್ತಾ ಇರೋದೇ ನಮ್ಮ ಒಂದು ಪ್ರಾರ್ಥನೆ. ಪ್ರಿಯರೇ, ನಾವು ದೇವರ ಮಕ್ಕಳು, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ಯಾವ ಪರಿಸ್ಥಿತಿಯಲ್ಲಿದ್ದರೂ ಆತನು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ನಾವು ವಿಶ್ವಾಸದಲ್ಲಿ ದೃಢವಾಗಿರೋಣ, ಪ್ರಾರ್ಥನೆಯಲ್ಲಿ ನಿಷ್ಠರಾಗಿರೋಣ, ಪ್ರೀತಿಯಲ್ಲಿ ಒಂದಾಗಿರೋಣ, ಯೇಸುವಿನ ಸಾಕ್ಷಿಗಳಾಗಿರೋಣ. ದೇವರು ಎಲ್ಲ ಕ್ರೈಸ್ತರನ್ನು ಆಶೀರ್ವದಿಸಲಿ. ದೇವಜನರೇ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಯೇಸು ಸ್ವಾಮಿಯನ್ನು ಏಕಾಗ್ರತೆಯಿಂದ ನೋಡುತ್ತಾ ಕರಗಳನ್ನು ಜೋಡಿಸಿ ನನ್ನೊಂದಿಗೆ ಪ್ರಾರ್ಥಿಸಿ. ಪರಲೋಕದ ತಂದೆಯೇ, ನಿನ್ನ ಅಪಾರ ಪ್ರೀತಿಗಾಗಿ ನಿನಗೆ ಸ್ತೋತ್ರವಾಗಲಿ. ಇಂದು ನಾವು ಪ್ರಪಂಚದಾದ್ಯಂತ ಇರುವ ಎಲ್ಲ ಕ್ರೈಸ್ತರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಬಾ ತಂದೆ, ಬಂದು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೆರವೇರಿಸು. ಅವರಿಗೆ ವಿಶ್ವಾಸದಲ್ಲಿ ಬಲ ನೀಡು. ಎಲ್ಲ ಕ್ರೈಸ್ತರಿಗೂ ವಿಶ್ವಾಸದಲ್ಲಿ ಬಲ ನೀಡು. ಸಂಕಷ್ಟದಲ್ಲಿರುವವರಿಗೆ ಧೈರ್ಯ ನೀಡು, ದುಃಖದಲ್ಲಿರುವವರಿಗೆ ಸಮಾಧಾನ ನೀಡು. ಯುವಕರನ್ನು ನಿನ್ನ ಮಾರ್ಗದಲ್ಲಿ ನಡೆಸು. ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ತುಂಬಿಸು. ಎಲ್ಲರ ಕುಟುಂಬದಲ್ಲಿ ಈ ವಿಡಿಯೋವನ್ನು ಕೇಳುತ್ತಿರುವಂತಹ, ನೋಡುತ್ತಿರುವಂತಹ ಎಲ್ಲ ಕ್ರೈಸ್ತರಲ್ಲದವರು ಸಹ ಎಲ್ಲ ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ನೀಡು. ಪ್ರೀತಿ ಶಾಂತಿಯನ್ನು ತುಂಬಿಸು. ನಿನ್ನ ಸಭೆಯನ್ನು ಒಂದಾಗಿಸು. ನಾವು ಎಲ್ಲರೂ ನಿನ್ನ ಬೆಳಕಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.